ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಅವರೆಕಾಯಿ ಬೇಯಿಸ್ಕೊತಾ ಇದ್ದೀನಿ. ಅವರೆಕಾಯಿ ಬೆಂದಿದೆ. ಇವಾಗ ಗೆಣಸು ಬೇಯಿಸ್ಬೇಕು. ನೀರಿಟ್ಟಿದ್ದೀನಿ. ಗೆಣಸು ಬೇಯಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಕರಗಿಸೋಕ್ಕೆ ನೀರು ಹಾಕ್ತಾಯಿದ್ದೀನಿ. ಮತ್ತು ಅಕ್ಕಿನ ರುಬ್ಕೊತಾ ಇದ್ದೀನಿ. ಅಕ್ಕಿನ ಸ್ವಲ್ಪ ಹುರಿದಿದ್ದೀನಿ, ಇಲ್ಲಾಂದರೆ ಅಂಟು ಬರುತ್ತೆ. ಒಂದು 4 ಏಲಕ್ಕಿ ಹಾಕ್ತಾಯಿದ್ದೀನಿ. ಈ ರೀತಿ ಬರಬೇಕು. ಕರಗಿರೋ ಬೆಲ್ಲನ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ಬೆಲ್ಲದ ಪಾಕಕ್ಕೆ ರುಬ್ಬಿರೋ ಕಾಯಿ ಹಾಕ್ತಾಯಿದ್ದೀನಿ. ಹುರಿದು ಬೇಯಿಸಿರೋ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಪಾಯಸ ರೆಡಿಯಾಗಿದೆ. ಪೊಂಗಲ್ ಮಾಡಲ್ಲ, ಕಿಚಡಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆಯಲ್ಲಿ ಕಿಚಡಿ ಅಂತ ಮಾಡ್ತೀವಿ. ಕಿಚಡಿಗೆ ನಾನು ರುಬ್ಬಕ್ಕೆ ಈರುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಡಿಗೆ ಅರಿಶಿನ, 2 ಲೋಟ ಕಿಚಡಿಗೆ ಇಷ್ಟ ಹಾಕಿದ್ದೀನಿ. ರುಬ್ಬಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈ ಲೋಟದಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ಕಿಚಡಿಗೆ ರುಬ್ಬಿಟ್ಟಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಹುರಿದಿರೋ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಇನ್ನೂ 2 ನಿಮಿಷ ಬೇಯಬೇಕು. ನಮ್ಮ ಕಡೆ ಕಿಚಡಿನ ಉಡುಡಿ ಮಾಡಲ್ಲ, ಮುದ್ದೆ ಕಟ್ತೀವಿ. ಅವರೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಅವರೆಕಾಯಿಗೆ ಕ್ಯಾರೆಟು, ಬಿನಿಸು, ಆಲೂಗೆಡ್ಡೆ, ಬದನೆಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು ಕೂಗಿಸ್ಕೋಬೇಕು. ಮಸಾಲೆಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರೋ 2 ಟೊಮೊಟೊ, 2 ಸ್ಪೂನು ಸಾಂಬಾರು ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಅವರೆಕಾಯಿ ಹುಳಿಗೆ. ಕುಂಬಳಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿ ಅವರೆಕಾಯಿ ಹಾಕಿದೆ, ಬೆಂದಿದೆ. ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಉಪ್ಪು ಹಾಕ್ತಾಯಿದ್ದೀನಿ ಕುಂಬಳಕಾಯಿನ ಪಲ್ಯಕ್ಕೆ. ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಖಾರ ಏನಿಲ್ಲ, ಅದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. 4 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಕ್ಲೀನ್ ಮಾಡಿ ಹುರಿದಿಟ್ಟಿರೋ ಹುಚ್ಚೆಳ್ಳು ಹಾಕ್ತಾಯಿದ್ದೀನಿ. ನೀರು ಹಾಕ್ತೆ ತರಕಾರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಹುಚ್ಚೆಳ್ಳು ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಕುಂಬಳಕಾಯಿ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಬಸ್ಸಾಂಬಾರಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು, ಹುಣಸೆ ಹುಳಿ, ಬೇಳೆ ಸಾಂಬಾರು ಪುಡಿ, ಕುಂಬಳಕಾಯಿ ಬಸ್ತಿರೋ ನೀರು ಹಾಕಿ ಚೆನ್ನಾಗಿ ಮರಳಿಸ್ಬೇಕು. ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕು. ನಮ್ಮನೆ ಸಂಕ್ರಾಂತಿ ಹಬ್ಬದ ಕಿಚಡಿ ಅವರೆಕಾಳು ಸ್ಪೆಷಲ್ ರೆಡಿ.